ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ವಿಶ್ ವಿಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ನಾನಿವತ್ತು ಅಬೆ ವಡೆ ಮಾಡೋಣ, ಹಾಗೆ ಮೊಸರು ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ. ಅಬೆ ವಡೆನ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೊಸರು ಬಜ್ಜಿನೂ ಅನ್ನದ ಜೊತೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಹಾಗೆ ಜ್ವರ ಬಂದು ಎಲ್ಲ ಬಾಯೆಲ್ಲ ಒಂಥರ ಆದಾಗ ಮೊಸರು ಬಜ್ಜಿಲಿ ಊಟ ಮಾಡಿದ್ರಂತೂ ಬಾಯೆಲ್ಲ ಚೆನ್ನಾಗಾಗುತ್ತೆ. ಜ್ವರ ಬಂದವ್ರಿಗೆ, ಪೇಷಂಟ್ಗಳಿಗೆಲ್ಲ ಚೆನ್ನಾಗಿರುತ್ತೆ. ಅಬೆ ವಡೆಗೆ ಏನೇನು ಬೇಕು ಅಂತ ನೋಡಿ. ಈಗ ಈರುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಇದನ್ನೆಲ್ಲ ಚಾಪ್ ಮಾಡಿಕೊಂಡು ಇಟ್ಕೊಂಡು, ಮತ್ತು ಕಡಲೆಬೇಳೆ ನೆನೆಸಿಟ್ಕೊಳೋಣ. ನಾನಾಗಲೇ ಮೊದಲೇ 8 ಅವರ್ಸ್ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣ ಸಣ್ಣ ಚಾಪ್ ಮಾಡಿಕೊಂಡು ಕಡಲೆಬೇಳೆನೂ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಏನೇನು ಹಾಕ್ಕೊಬೇಕು ಅಂದರೆ ಕಡಲೆಬೇಳೆ, ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಎಲ್ಲ ಹಾಕ್ಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಂಡು ಆದಮೇಲೆ ಈಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇದೆಲ್ಲ ಸಣ್ಣ ಸಣ್ಣ ಚಾಪ್ ಮಾಡಿಕೊಂಡು ರುಬ್ಬಿದ ಮಿಶ್ರಣಕ್ಕೆ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಸಣ್ಣ ಚಾಪ್ ಮಾಡ್ಕೊಬೇಕು. ಮಾಡ್ಕೊಂಡಾದ್ಮೇಲೆ ಎಲ್ಲ ಈಗ ರುಬ್ಬಿರ್ತೀವಲ್ಲ ಮಿಶ್ರಣ, ಅದಕ್ಕೆ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಸರಿ ಇದೆಯನ್ನ ಒಂದು ಸ್ವಲ್ಪ ಚೆಕ್ ಮಾಡಬೇಕು. ಚೆಕ್ ಮಾಡಾದಮೇಲೆ ಒಂದು ಪಾತ್ರೆ ಮೇಲೆ ಸ್ಟವ್ ಮೇಲೆ ನೀರಿಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅಬೆ ವಡೆ ಬೇಯಕ್ಕಿಡೋಣ. ಅಬೆ ವಡೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಇದು ಚಟ್ನಿ ಜೊತೆ, ಸ್ನ್ಯಾಕ್ಸ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಸಂಜೆ ಟೀ ಟೈಮ್ ಮಾಡ್ಕೊಬೋದು, ಹಾಗೆ ಬೆಳಗ್ಗೆ ಟಿಫನ್ಗೂ ಮಾಡ್ಕೊಬೋದು. ಇದು ನೋಡಿ, ರುಬ್ಬಿಟ್ಟು ಒಂದು ಪಾತ್ರೆಗೆ ಇವಾಗ ಎಲ್ಲ ಕಡಲೆಬೇಳೆ ಎಲ್ಲ ಹಾಕಿಟ್ಟಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿ ಇವಾಗ ನೋಡಿ ಅಬೆ ವಡೆಗೆ ಈಗ ಪಾತ್ರೆ ನೀರಿಟ್ಟು ಕೆಳಗಡೆ ಈ ಥರ ಪ್ಲೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅಬೆ ಎಲ್ಲ ತೊಟ್ಬಿಟ್ಟು ವಡೆ ಥರ ತೊಟ್ಬಿಟ್ಟು ಈಗ ಆಯಿಲಲ್ಲಿ ಕರಿತೀವಲ್ಲ ಅದೇ ಥರನೇ ಇವಾಗ ಅದೇ ಥರ ತೊಟ್ಬಿಟ್ಟು ಈಗ ಅಬೆಲಿ ಬೇಯಕ್ಕಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಇಡಬೇಕು. ಇದು 15 ನಿಮಿಷ ಬೇಯಬೇಕು. 10-15 ನಿಮಿಷ ಬೇಯಲೇಬೇಕು. ಒಂದು 5 ನಿಮಿಷ ಬೆಂದಮೇಲೆ ಮತ್ತೆ ಅದನ್ನು ವಡೆನ ಮಗ್ಚಾಕ್ತಿರ್ಬೇಕು. ನೆಕ್ಸ್ಟು ಕೆಳಗಡೆದು ಮೇಲೆ ಬರೋ ಥರ ಮಾಡಬೇಕು. ಆವಾಗ ಎರಡೂ ಸೈಡು ಚೆನ್ನಾಗಿ ಬೇಯುತ್ತೆ. ಯಾರೆಲ್ಲ ಆಯಿಲನ್ನು ಯೂಸ್ ಮಾಡಲ್ಲ, ಡಯೆಟಲ್ಲಿ ಇರ್ತೀರಾ, ಮತ್ತು ಏಜ್ಡ್ ಪೀಪಲ್ಸ್ ಇರ್ತಾರಲ್ಲ, ಆಯಿಲ್ ತಿಂದರೆ ಆಗಲ್ಲ, ಮತ್ತು ಹಾರ್ಟ್ ಪೇಷೆಂಟು ಆಯಿಲ್ ಯೂಸ್ ಮಾಡಬಾರ್ದು ಅಂತಾರಲ್ಲ, ಅಂಥವ್ರಿಗೆಲ್ಲ ಇದು ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸು. ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಸೊಪ್ಪುಗಳೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಜೀರ್ಣ ಆಗಲ್ಲ, ಜೀರ್ಣ ಆಗಬೇಕು ಅಂತ ಶುಂಠಿನೂ ಹಾಕಿ ಆ್ಯಡ್ ಮಾಡಿ, ಹಸಿಮೆಣಸಿನ್ಕಾಯಿ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈಗ ಬೇಯಕ್ಕಿಟ್ಟಿದ್ದೀನಿ ನೋಡಿ. ಇದು 15 ನಿಮಿಷ ಬೆಂದಾದಮೇಲೆ ತಿರ್ಗಾ ಮಗ್ಚಿ ಹಾಕೋಣ. ನೋಡಿ, ಈಗ ಒಂದು 7 ನಿಮಿಷ ಆಗೈತೆ, ತಿರ್ಗಾ ಮಗ್ಚಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಈ ಥರ ಬೆಂದಿರುತ್ತಲ್ಲ, ಬೆಂದರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಅದು ಹಂಗೆ ಪಾತ್ರೆಗೆ ಅಂಟ್ಕೊಂಡಿರುತ್ತೆ ಪ್ಲೇಟ್ಗೆ. ಈಗ ಒಂದು 10 ನಿಮಿಷ, ಒಂದು 7-8 ನಿಮಿಷ ಬೆಂದಿದೆಯಲ್ಲ, ಇವಾಗ ಇನ್ನೊಂದು ನೆಕ್ಸ್ಟ್ ಒಂದು 7-8 ನಿಮಿಷ ಬೇಯಬೇಕದು. ಆವಾಗಲೇ ಚೆನ್ನಾಗೇ ಬರೋದದು. ಮಕ್ಳಿಗೂ ಚೆನ್ನಾಗಿರುತ್ತೆ, ಯಾಕಂದರೆ ಮೆಣಸಿನ್ಕಾಯಿ ಎಲ್ಲ ರುಬ್ಬಿರ್ತೀವಲ್ಲ, ಬಾಯಿಗೆ ಸಿಗಲ್ಲ, ಏನಿಲ್ಲ, ಬರೀ ಈರುಳ್ಳಿ ಮಾತ್ರ ಚೆನ್ನಾಗಿ ಸಿಗುತ್ತೆ, ಈರುಳ್ಳಿ ಸೊಪ್ಪುಗಳು. ಆಯಿಲ್ ಸೇವ್ ಆಗುತ್ತೆ ಅಬೆಲ್ಲ ವಡೆ ಮಾಡಿದ್ರೆ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಮಾಡಿ ಫ್ರೆಂಡ್ಸ್. ಮಾಡಾದಮೇಲೆ ಹೇಗೆ ಬರುತ್ತೆ ಅಂತ ನಮಗೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಕಡಲೆಬೇಳೆ ಅಬೆ ವಡೆ ಆರೋಗ್ಯಕ್ಕೂ ಒಳ್ಳೆಯದು. ಇದು
ಪೇಷಂಟ್ಗೆ ಹಾಗೆ ಮತ್ತು ಡೈಜೆಷನ್ ಪವರ್ಗೆ ಇದು ತುಂಬ ಹೆಲ್ತಿಯಾಗಿರುತ್ತೆ. ಯಾವಾಗಲೂ ತೊಗರಿಬೇಳೆನೇ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲಿಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಥರ ಬೇಳೆಗಳು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬರೀ ಬೇಳೆ ಸಾಂಬಾರೇ ಮಾಡ್ತೀವಲ್ಲ, ಕಡಲೆಬೇಳೆ ಜಾಸ್ತಿ ಯೂಸ್ ಮಾಡಲ್ವಲ್ಲ ಫ್ರೆಂಡ್ಸ್. ಹಾಗಾಗಿ ಇದು ಕಡಲೆಬೇಳೆ ವಡೆ, ಹಬೆ ವಡೆ ಮಾಡಿದ್ರಂತೂ ತುಂಬ ಇರುತ್ತೆ. ಈಗ ಚಟ್ನಿ ಜೊತೆ ನೋಡಿ ಸರ್ವ್ ಮಾಡೋಣ ಬನ್ನಿ. ತುಂಬ ನೋಡಿ ಬಿಸಿ ಬಿಸಿ ಹಬೆ ಬರ್ತಾ ಐತೆ ಹಬೆ ವಡೆಗೆ. ನೋಡಿ ಹಬೆ ವಡೆ ರೆಡಿ ಆಯಿತು. ಹಬೆ ವಡೆ ಜೊತೆಗೆ ನೋಡಿ ಕಾಯಿ ಚಟ್ನಿ, ಶೇಂಗಾ ಚಟ್ನಿ ಏನಾದರೂ ಮಾಡ್ಬೋದು. ಮತ್ತು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ. ಮೊಸರು ಬಜ್ಜಿ ಬೇಗ ಯೂಸ್ ಆಗುತ್ತೆ ಎಲ್ಲರಿಗೂ, ಬ್ಯಾಚುಲರ್ಸ್ಗೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ. ಯಾರಪ್ಪ ಬೇಳೆ ಹಾಕಿ ಸಾರೆಲ್ಲ ಮಾಡಿ 1 hour 2 hours ಆಗುತ್ತೆ ಇನ್ನೋರು ನೋಡಿ ಈ ಥರ ಎಲ್ಲ ಮಾಡ್ಕೊಬೋದು. ನೋಡಿ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಕಡಲೆಬೇಳೆ, ಈರುಳ್ಳಿ, ಕರಿಬೇವು, 1-2 ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಈ ಥರ ಒಗ್ಗರಣೆ ಮಾಡ್ಕೊಬೇಕು ಫಸ್ಟು. ಇದೆಲ್ಲ ಸ್ವಲ್ಪ ಆಯಿಲಲ್ಲಿ ನೀಟಾಗಿ ಒಗ್ಗರಣೆ ಹಾಕಿ ಅದೊಂದು ಸ್ವಲ್ಪ ಬಾಡಿಸ್ಬೇಕು. ಬಾಡಿಸಾದ್ಮೇಲೆ ಅದಕ್ಕೆ ನಾವು ಪೌಡ್ರುಗಳೆಲ್ಲ ಆ್ಯಡ್ ಮಾಡಬೇಕು. ಸ್ವಲ್ಪ ಧನಿಯಾ ಪೌಡರ ನೋಡಿ, ಧನಿಯಾ ಪೌಡರು, ಖಾರದ ಪೌಡರ್ ಮತ್ತು ಅರಿಶಿನ, ಅದಕ್ಕೆ ಚಿಲ್ಲಿ ಪೌಡರ್ ಎಲ್ಲ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಇವಾಗ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಎಷ್ಟು ಬೇಕೋ ನಮಗೆ ಅಷ್ಟು ಉಪ್ಪು ಹಾಕ್ಕೊಬೇಕು. ನೋಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಅರಿಶಿನ, ಧನಿಯಾ ಪೌಡರ್, ಚಿಲ್ಲಿ ಪೌಡರು ಮತ್ತು ಉಪ್ಪು ಎಲ್ಲ ಹಾಕಿ ನೋಡಿ ನೀರು ಹಾಕಿ ಇದೆಲ್ಲ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಬೇಕು. ಈ ಪೌಡ್ರುಗಳೆಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಬೇಯಲಿ. ಒಂದು 5 ನಿಮಿಷ ಬೇಯ್ದಾದ್ಮೇಲೆ ಎಲ್ಲ ಗಟ್ಟಿಗಾಗುತ್ತಲ್ಲ, ಆವಾಗ ಮೊಸರು ಆ್ಯಡ್ ಮಾಡೋಣ. ನೋಡಿ ಒಂದು 5 ನಿಮಿಷ ಎಲ್ಲ ಕುದೀಲಿ. ಇದು ಕುದ್ದಾದ್ಮೇಲೆ ನೋಡಿ ಈ ಥರ ನೀರೆಲ್ಲ ಹಿಂಗುತ್ತಲ್ಲ ಫ್ರೆಂಡ್ಸ್. ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಮೊಸರು ಆ್ಯಡ್ ಮಾಡೋಣ. ನೋಡಿ ಸ್ಟವ್ ಬಿಸಿಲಿ ಕುದಿಸ್ಬಾರ್ದು. ಮೊಸರು ಆ್ಯಡ್ ಮಾಡಿದ್ಮೇಲೆ ಅದು ಕುದಿಬಾರ್ದು. ಕುದ್ರೆ ಏನಾಗುತ್ತೆ ಅಂದರೆ ಎಲ್ಲ ಒಡೊಡಕ್ಲಾಗುತ್ತೆ, ಚೆನ್ನಾಗಿರಲ್ಲ. ನೋಡಿ ಇಷ್ಟೇ ಇದು ಮೊಸರು ಬಜ್ಜಿ ಮಾಡೋದು. ಈಸಿ, ಒಂದು 2-3 ಮಿನಿಟ್ಸ್ಗೆಲ್ಲ ನೀವು ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ಇದು ಮುದ್ದೆನೂ ತಿನ್ಬೋದು, ಅನ್ನ. ಮತ್ತು ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿದೆಯಪ್ಪ, ನಮಗೆ ಊಟನೇ ಸೇರಲ್ಲ ಅಂದವರು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. 1 ಟೈಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹಬೆ ವಡೆ ಮತ್ತು ಮೊಸರು ಬಜ್ಜಿನ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋಗಳಿಗೆ. ಬಾಯ್, ಸಿಗೋಣ ನೆಕ್ಸ್ಟು ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ದಯವಿಟ್ಟು ಸಹಕಾರ ಮಾಡಿ. ಈಗ ಒಂದು ಬೌಲ್ಗೆಲ್ಲ ಸರ್ವ್ ಮಾಡೋಣ ನೋಡಿ ಬನ್ನಿ. ನೋಡಿ ಬೇರೆ ಬೌಲಿಗೆ ಈಗ ಸರ್ವ್ ಮಾಡ್ತಾಯಿದ್ದೀನಿ. ಬಾಣಲೆಯಿಂದ ಬೇರೆ ಬೌಲಿಗೆ ಸರ್ವ್ ಮಾಡ್ತೀನಿ ನೋಡಿ. ಮೊಸರು ಬಜ್ಜಿ ರೆಡಿ ಆಯಿತು. 1 ಟೈಮ್ಗೆ ಈಸಿಯಾಗಿ ಮಾಡೋ ಅಂಥ ರೆಸಿಪೀಸ್ ಇದು. ತುಂಬ ಚೆನ್ನಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ ಎಲ್ಲರೂ. ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಸಿ ಯು.